ಹಾಗೆ ಈಗ ಅಪ್ಪು ಸರ್ಗೆ ನೀವು ಯಾವತ್ತೂ ಮೀಟ್ ಮಾಡುವಂಥ ಚಾನ್ಸ್ ಸಿಕ್ಲೇನ? ಸಿಕ್ತು. ಅಲ್ಲ, ಆಮೇಲೆ ಹತ್ತತ್ರ ಇದೆಲ್ಲ ಮುಗ್ದಾದ್ಮೇಲೆ ಸರ್ನ ಲಾಸ್ಟ್ ಮೀಟ್ ಅಥವಾ? ಇಲ್ಲ, ಅದು ಯಾವ ಥರ ಇತ್ತು ಅಂತಂದರೆ, ನಮ್ಮದು ಕನ್ನಡ ಕೋಗಿಲೆ ಸೆಟ್ಟು ಒಂದು ಕಡೆ ಆದರೆ ಕನ್ನಡದ ಕೋಟ್ಯಾಧಿಪತಿ ಸೆಟ್ಟು ಪಕ್ಕದಲ್ಲೇ, ಅಕ್ಕಪಕ್ಕದಲ್ಲೇ. ಸೊ ನಮ್ಮ ಸೆಟ್ಟಲ್ಲಿ ಅಪೋಸಿಟ್ ಸೆಟ್ಟು ಗಿಚ್ಚಿಗಿಲಿಗಿಲಿ ಸೆಟ್. ಸೊ ನಾವು ನಮ್ಮ ಸೆಟ್ಟಲ್ಲಿ ನಮ್ಮ ಶೂಟ್ ಇದ್ದಾಗ ನಮ್ಮ ರಿಹರ್ಸಲ್ ಲಾಸ್ಟ್ 7 ಪೀಸ್ ರಿಹರ್ಸಲ್, ನಮ್ಮ ರಿಹರ್ಸಲ್ ಟೈಮಲ್ಲಿ ಸರ್ದು ಫೈನಲ್ ಟೇಕ್ ಶೂಟ್ ಆಗ್ತಾ ಇರ್ತಿತ್ತು ಕನ್ನಡದ ಕೋಟ್ಯಾಧಿಪತಿ. ಸೊ ಆ ಟೈಮಲ್ಲಿ ನಾವು ರಿಹರ್ಸಲ್ ಮಾಡಿಕೊಂಡು ಹೋಗಿ ಸರ್ನ ಭೇಟಿ ಆಗ್ತಾಯಿದ್ವಿ. ಸೊ ಅಲ್ಲಿ ಏನಂದರೆ ಒಂದು ಸಿಚುವೇಶನ್ ಯಾವ ಥರ ಇತ್ತು ಅಂತಂದರೆ, ನಾನೆಲ್ಲ ವೇದಿಕೆಯಲ್ಲೂ ಹೇಳ್ತಾ ಇರ್ತೀನಿ, ಭಾಳ ಇಂಪಾರ್ಟೆಂಟ್ ಏನಂತಂದರೆ, ಅವ್ರು ಏನಂತಂದರೆ ಏನೇ ಒಂದು ಶೂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಅವರು ದೃಷ್ಟಿ ತೆಗೆಸ್ಕೋತಾಯಿದ್ರು, ಯಾರು ಪುನೀತ್ ಸರ್. ಸೊ ಆ ಟೈಮಲ್ಲಿ ನಮ್ಮ ಕನ್ನಡ ಕೋಗಿಲೆಯಲ್ಲಿ ಅರ್ಜುನ್ ಇಟ್ಟಿಗೆ ಅಂತ ಒಂದು ಹುಡುಗ ಕಂಟೆಸ್ಟೆಂಟ್ ಇದ್ದ, ಆಮೇಲೆ ಮಹಾನೆ ಅಂತ ಒಂದು ಸಣ್ಣ ಹುಡುಗಿ ಇತ್ತು, ಜೊತೆಗೆ ನಾನು ಮತ್ತು ಇನ್ನೂ ಸುಮಾರು ಜನ ಇದ್ದರು. ಬಟ್ ಈ ಚಿಕ್ಕ ಮಕ್ಕಳು ಬಂದಾಗ ನಾವೆಲ್ಲ ಸರ್ ಪುನೀತ್ ಸರ್ನ ನೋಡಬೇಕು ಅಂತ ಹೇಳಿ ನಮ್ಮ ಪ್ರೊಡಕ್ಷನ್ಗೆ ಹೇಳಿದಾಗ ಅಥವಾ ಮ್ಯಾನೇಜ್ಮೆಂಟ್ಗೆ ಹೇಳಿದಾಗ, ಆಯಿತು ಸರ್ನ ಭೇಟಿ ಮಾಡಿಸಿ ಬನ್ನಿ ಅಂತ ಹೇಳಿ ಅವ್ರು ಕ್ಯಾಬಿನ್ ಕರ್ಕೊಂಡೋದಾಗ ಅಲ್ಲಿ ಅವರು ದೃಷ್ಟಿ ತೆಗೆಸ್ಕೊಳ್ಳುವಾಗ ನಾವು ಜಾಯ್ನ್ ಆದಾಗ ನಮ್ಮನ್ನು ಸೇರಿಸಿ ದೃಷ್ಟಿ ತೆಗೆಸಿದ್ರು. ಅಂಥ ಒಂದು ವ್ಯಕ್ತಿತ್ವನ, ಅಂಥ ಒಂದು ಮನುಷ್ಯನ ನಾನು ನೋಡಿದ್ದು ಫಸ್ಟ್ ಟೈಮು. ಅವ್ರನ್ನ ನೋಡಿ ತುಂಬ ಖುಷಿ, ತುಂಬ ಒಂಥರ ಅವ್ರು ನೋಡಿ ಏನೋ ಒಂಥರ ಏನು ಎನರ್ಜೆಟಿಕ್ ಅಂತಂದರೆ, ಅವರು ವಾಕ್ ಮಾಡೋ ಸ್ಟೈಲ್, ಅವ್ರದ್ದೊಂದು ಒಂದು ಲಕ್ಷಣ, ಮಕ್ಕದ ಲಕ್ಷಣ ಆಗಿರ್ಬೋದು, ನಮ್ಗೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂತಂದರೆ, ಯಪ್ಪ ಹೆಂಗಪ್ಪ ಇವರು ಟಿ ವಿ ಒಳಗೆ ಒಂಥರ ಇರ್ತಾರೆ, ಇಲ್ಲಿ ಎದುರುಗಡೆ ನೋಡೋಕೆ ಒಂಥರ ಅದಾರ, ಅಷ್ಟೇ ಆ್ಯಕ್ಟಿವ್ ಪರ್ಸನ್. ಅವ್ರನ್ನ ನೋಡಿ ಭಾಳ ಖುಷಿಯಾಗಿತ್ತು. ಸೊ ಅದು ನಮ್ಮ ಲೈಫಲ್ಲಿ ಅದು ಒಂದು ಮೂಮೆಂಟ್ನ ಹೇಳಿದ್ನಲ್ಲ, ಎಲ್ಲ ಒಂದು ಮೂಮೆಂಟ್ಸ್. ಇಲ್ಲ, ಅವರು ಆಲ್ಮೋಸ್ಟ್ ಎಲ್ಲ ಸಾಂಗ್ಸನ್ನು ಬ್ಯುಸಿ ಶೂಟಿಂಗಲ್ಲಿ ಅವ್ರದ್ದು ಟೈಮಿಂಗ್ ಇತ್ತಲ್ಲ, ಸೊ ಆ ಟೈಮಲ್ಲಿ ಅಷ್ಟು ಟೈಮ್ ಇರಲಿಲ್ಲ. ಬಟ್ ನಮ್ಮ ಶೋ ಅಂತೂ ನಡೀತಾ ಇರ್ತಲ್ಲ, ಅಲ್ಲಿ ನಾವು ಬ್ಯುಸಿ ಇರ್ತಾ ಇದ್ವಿ. ಬಟ್ ಆ ಥರದ್ದು ಅಷ್ಟು ಫ್ರೀ ಟೈಮ್ ಅವ್ರಿಗೆ ಇರಲಿಲ್ಲ ಆ ಟೈಮಲ್ಲಿ. ಕನ್ನಡದ ಕೋಟ್ಯಾಧಿಪತಿ ಶೂಟ್ ನಡೀತಾ ಇತ್ತಲ್ಲ, ಅಷ್ಟು ಟೈಮ್ ಇರಲಿಲ್ಲ. ಬಟ್ ಅವರು ಆ ಒಂದು 3 to 4 ಮಿನಿಟ್ಸಲ್ಲಿ ನಮ್ಮನ್ನು ಮಾತಾಡಿಸಿ ನಮ್ಮನ್ನೆಲ್ಲ ಇದು ಮಾಡಿಕೊಂಡು ಪ್ರೀತಿಯಿಂದ ಕಂಡು ಹೋಗ್ಬಿಟ್ರು. ಅದೊಂದು ಭಾಳ ಸಿಚುವೇಶನ್, ಅದೊಂದು ಆ ದೇವ್ರನ್ನು ನೋಡುವಂತಹ ಒಂದು ಭಾಗ್ಯ ಆ ಟೈಮಲ್ಲಿ ಸಿಕ್ತು ನಮ್ಮ ಕನ್ನಡದ ಕೋಗಿಲೆ ವತಿಯಿಂದ.